ಕಬ್ಜಾ ಟ್ರೈಲರ್ನಲ್ಲಿ ಡೈರೆಕ್ಟರ್ ಏನೆಲ್ಲ ಹಿಂಟ್ ಕೊಟ್ಟಿದ್ದಾರೆ ಹಾಗೂ ಏನೆಲ್ಲ ಹಿಡನ್ ಡೀಟೇಲ್ಸ್ಗಳಿದೆ ಅಂತ ನನಗೆ ತಿಳಿದ ರೀತಿಯಲ್ಲಿ ಅನಲೈಸ್ ಮಾಡ್ಕೊಳ್ತಾ ಹೋಗ್ತೀನಿ. ಈ ದೃಶ್ಯ ಸಿನಿಮಾದಲ್ಲಿ ಸ್ವಾತಂತ್ರ್ಯ ಬರಕ್ಕಿಂತ ಮುಂಚೆ ನಡೆದ ಘಟನೆಯ ಒಂದು ಭಾಗ ಆಗಿರುತ್ತೆ. ಹೇಗೆ ಹೇಳ್ತೀನಿ ಅಂದ್ರೆ, ಇಲ್ಲಿ ಇವ್ರ ಕೈಯಲ್ಲಿರೋ ಭಾರತ ದೇಶದ ಬಾವುಟದಲ್ಲಿ ಚರಕವನ್ನ ನಾವು ನೋಡಬಹುದು. ಸೊ ನಮ್ಮ ದೇಶದ ಬಾವುಟದಲ್ಲಿ ಈ ಚರಕದ ಡಿಸೈನ್ ಯಾವಾಗಿತ್ತು ಅಂತಂದ್ರೆ ಸ್ವಾತಂತ್ರ್ಯ ಬರಕ್ಕಿಂತ ಮುಂಚೆ ಇತ್ತು. ಸ್ವಾತಂತ್ರ್ಯ ಬಂದ ಮೇಲೆ ಆ ಚರಕದ ಜಾಗದಲ್ಲಿ ಚಕ್ರ ಬಂತು. ಹಾಗಾಗಿ ಈ ಸೀನು ಸ್ವಾತಂತ್ರ್ಯ ಬರಕ್ಕಿಂತ ಮುಂಚಿನ ಸೀನ್ ಆಗಿರುತ್ತೆ. ಇಲ್ಲಿ ಒಂದು ಮೂರ್ತಿಯ ಕೆಳಗಡೆ ಒಂದು ತಾಯಿ ಇಬ್ರು ಗಂಡು ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದಾರೆ. ತಾಯಿ ಹಾಕಿರೋ ನೂಲಿನ ಬಟ್ಟೆ ಹಾಗೂ ಮಕ್ಕಳ ಮೇಲಿರೋ ಆ ಟೋಪಿ ನೋಡಿದ್ರೆ ಇವರ ಮನೆತನದಲ್ಲಿರೋ ದೇಶ ಪ್ರೇಮ ಎದ್ದು ಕಾಣಿಸುತ್ತೆ. ಹಾಗಾದ್ರೆ ಇವರು ಮನೆಯಿಂದ ಹೊರಗೆ ಕೂತು ಯಾಕೆ ಊಟ ಮಾಡ್ತಾ ಇರ್ಬೋದು? ಇವರಿಗೆ ಮನೆ ಇಲ್ವಾ? ಅಥವಾ ಹೋರಾಟಗಾರರ ಬಗ್ಗೆ ಕಥೆಯನ್ನ ಹೇಳ್ತಾ ಅವ್ರನ್ನ ತೋರಿಸ್ತಾ ಮಕ್ಕಳಿಗೆ ಊಟ ಮಾಡಿಸ್ತಾ ಇರ್ಬೋದಾ? ಇನ್ನು ಇವರ ಬ್ಯಾಕ್ಗ್ರೌಂಡ್ ನಲ್ಲಿರೋ ಈ ಮೂರ್ತಿ, ಇದನ್ನ ನಾವು ಟೀಸರು, ಹಾಡು ಹಾಗೂ ಟ್ರೈಲರ್ನಲ್ಲಿ ಆಗಾಗ ನೋಡ್ತಾನೆ ಇರ್ತೀವಿ. ಸೊ ಈ ಮೂರ್ತಿ ಹಿಂದೆ ಏನೋ ಒಂದು ಕಥೆ ಅಂತೂ ಖಂಡಿತ ಇದ್ದೇ ಇದೆ. ಇಲ್ಲಿ ಏನೋ ಒಂದು ಬರ್ದಿದೆ, ಕೆ ಅನ್ನೋ ಒಂದು ವರ್ಡ್ ಬಿಟ್ರೆ ಬೇರೆ ಯಾವ ವರ್ಡನ್ನು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಇನ್ನು ಇಲ್ಲಿ ತೋರಿಸಿರೋ ಈ ಊರು ನನಗನ್ಸುತ್ತೆ ಇದು ಅಮರಪುರ ಪ್ರಾಂತ್ಯ ಅಂತ. ಸೊ ಈ ಪರಿಸರದಲ್ಲೇ ಕತೆ ಸಾಗುತ್ತೆ ಅಂತ ಅನ್ಸುತ್ತೆ. ಹಾಗಾಗಿ ಈ ಅಮರಪುರ ಪ್ರಾಂತ್ಯ ಅನ್ನೋದನ್ನ ತುಂಬಾ ಹೈಲೈಟ್ ಮಾಡಿದ್ದಾರೆ. ಇದನ್ನ ಹಾಗೆ ಝೂಮ್ ಮಾಡಿ ನೋಡಿದ್ರೆ ಇಲ್ಲಿ ತೋರಿಸಿರೋ ಮನೆಗಳು ತುಂಬಾ ಓಲ್ಡ್ ಆಗಿದೆ. ಮೇ ಬಿ ಆಗಿನ ಟೈಮಲ್ಲಿ ಇದ್ದ ಬಡತನವನ್ನ ಸಿಂಬಲ್ ಆಗಿ ತೋರಿಸಿರಬಹುದು. ಇಲ್ಲೊಂದಿಷ್ಟು ಜನ ಓಡಾಡ್ತಾ ಇದ್ದಾರೆ. ಇವರೆಲ್ಲರೂ ಗಾಂಧಿ ಟೋಪಿಯನ್ನ ಹಾಕಿದ್ದಾರೆ. ಸೊ ಹಾಗಾದ್ರೆ ಈ ಅಮರಪುರ ಪ್ರಾಂತ್ಯ ಅನ್ನೋದು ಗಾಂಧಿ ತತ್ವಗಳನ್ನ ಜಾಸ್ತಿ ಫಾಲೋ ಮಾಡೋ ಒಂದಿಷ್ಟು ಜನ ವಾಸ ಮಾಡೋ ಒಂದು ಜಾಗನೂ ಆಗಿರಬಹುದು. ಆಮೇಲೆ ಕಾಣಿಸೋದು ಈ ವ್ಯಕ್ತಿ. ಇವರಿಗೆ ಒಂದು ಕಣ್ಣು ಸ್ವಲ್ಪ ಪ್ರಾಬ್ಲಮ್ಮು ಅಂತ ಅನ್ಸುತ್ತೆ. ಹಾಗೇನಾದ್ರೂ ಆದ್ರೆ ಇವ್ರ ಸ್ಕ್ರೀನಲ್ಲಿ ಬಂದಾಗೆಲ್ಲ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಎಷ್ಟೇ ಆದ್ರೂ ಬ್ರಿಟಿಷರಲ್ವಾ, ಇವ್ರನ್ನ ನೋಡಿ ನಾವೊಂದ್ ಸ್ವಲ್ಪ ನಗ್ಬೋದು. ಏನಂತೀರಾ? ಇಲ್ಲಿ ಈ ವ್ಯಕ್ತಿ ಹೇಳ್ತಾರೆ, ಒಬ್ಬ ಭಾರತೀಯನ ಕೊಲ್ಲೋದಕ್ಕೆ ಇನ್ನೊಬ್ಬ ಭಾರತೀಯನ ನಾನು ಹುಡುಕಿದ್ದೀನಿ ಅಂತ. ಹಾಗಾದ್ರೆ ಈ ಇಡೀ ಬ್ರಿಟಿಷ್ ಸಾಮ್ರಾಜ್ಯದ ನಿದ್ದೆ ಕೆಡಿಸೋ ಹಾಗೆ ಮಾಡಿದ್ದ ಆ ವ್ಯಕ್ತಿ ಯಾರು? ಉಪೇಂದ್ರ ಅವರ? ಒಂದು ಪ್ರಕಾರ ನನಗೆ ಉಪೇಂದ್ರ ಅವರು ಅಲ್ಲ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ 1947 ತನಕ ಬ್ರಿಟಿಷರು ಇರ್ತಾರೆ. ಆಗ ಉಪೇಂದ್ರ ಅವರು ಇನ್ನು ಚಿಕ್ಕವರಾಗಿದ್ರು ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಈ ಬ್ರಿಟಿಷರು ಹೇಳ್ತಾ ಇರೋದು ಉಪೇಂದ್ರ ಅವರ ತಂದೆ ಬಗ್ಗೆನಾ ಅಥವಾ ಬೇರೆ ಯಾರಾದ್ರೂ ವ್ಯಕ್ತಿನಾ? ಹಾಗೆ ಇನ್ನೊಂದು, ಇವ್ರನ್ನ ಕೊಲ್ಲೋದಕ್ಕೆ ಬರೋ ಆ ಇನ್ನೊಬ್ಬ ವ್ಯಕ್ತಿ ಯಾರು? ಶಿವಣ್ಣ ಇರ್ಬೋದಾ? ಹಾಗಾದ್ರೆ ಶಿವಣ್ಣ ಬರೀ ಫ್ಲಾಶ್ ಬ್ಯಾಕ್ ಅಲ್ಲಿ ಮಾತ್ರ ಬರ್ತಾರಾ? ಇದಕ್ಕೆಲ್ಲ ಉತ್ತರ ನಮಗೆ ಸಿನಿಮಾದಲ್ಲೇ ಸಿಗುತ್ತೆ. ಅಥವಾ ನಾವ್ಯಾರು ಗೆಸ್ಸೇ ಮಾಡಕ್ ಆಗದೆ ಇರೋವಂತ ದೊಡ್ಡ ಟ್ವಿಸ್ಟ್ ಏನಾದ್ರೂ ಇದೆಯಾ? ಸೊ ಮುಂದೆ ಬೇರೆ ಏನೇನು ಹಿಡನ್ ಡೀಟೇಲ್ಸ್ ಇದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಈ ವ್ಯಕ್ತಿ ನಡೆಯೋ ಸ್ಟೈಲಲ್ಲೇ ಗೊತ್ತಾಗುತ್ತೆ ಅದು ನಮ್ಮ ಶಿವಣ್ಣ ಅಂತ. ಇದು ಶಿವಣ್ಣ ಅವರೇ ಅಂತ ಹೇಳೋದಕ್ಕೆ ಇನ್ನೊಂದು ಕ್ಲೂ ಏನಪ್ಪಾ ಅಂತಂದ್ರೆ, ಈ ಗನ್ನು, ಇಲ್ಲಿರೋ ಗನ್ನು ಆ ಪೋಸ್ಟ್ರಲ್ಲಿರೋ ಗನ್ನು ಎರಡು ಸೇಮ್ ಟು ಸೇಮ್. ಸೊ ಹಾಗಾಗಿ ಇವರು ಶಿವಣ್ಣನೇ ಆಗಿರ್ತಾರೆ. ಆಮೇಲೆ ಇಲ್ಲಿ ಶಿವಣ್ಣ ಅವರು ಗಾಡಿಯ ಮೂಲಕ ದಾರಿಯಲ್ಲಿ ಬರ್ತಿದ್ದ ಒಂದಿಷ್ಟು ಗಾಡಿಗಳಿಗೆ ಅಡ್ಡ ಹಾಕಿ ನಿಂತಿದ್ದಾರೆ. ಸೊ ಇದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಈ ರೈಟ್ ಸೈಡ್ ಅಲ್ಲಿರೋ ಈ ಗಾಡಿಗಳು ಶಿವಣ್ಣ ಅವರ ಮುಖ ಮಾಡಿ ನಿಂತಿದೆ. ಸೊ ಹಾಗಾಗಿ ಶಿವಣ್ಣ ಅವರೇ ಈ ಗಾಡಿಗಳನ್ನ ಅಡ್ಡ ಹಾಕಿ ನಿಲ್ಲಿಸಿರ್ಬೋದು. ಹಾಗಾದ್ರೆ ಶಿವಣ್ಣ ಗನ್ ಹಿಡ್ಕೊಂಡು ಗಾಡಿಗಳನ್ನ ಯಾಕೆ ಅಡ್ಡ ಹಾಕಿದ್ರು? ಈ ಗಾಡಿಗಳಲ್ಲಿ ಇರೋದು ಬ್ರಿಟಿಷರ ಅಥವಾ ಹೋರಾಟಗಾರರ? ಈ ಕತ್ಲೆಯಾಗಿ ಕ್ಯಾಪ್ಚರ್ ಮಾಡೋ ಈ ಸಿನಿಮಾಟೋಗ್ರಫಿಯಲ್ಲಿ ಏನು ಕಾಣಿಸ್ತಾನೇ ಇಲ್ಲ, ಎಲ್ಲ ಬ್ಲರ್ ಆಗಿದೆ. ಇದು ಜೈಲಿನ ನೈಟ್ ಎಫೆಕ್ಟ್ ದೃಶ್ಯ. ನನಗೆ ಈ ಜೈಲನ್ನ ನೋಡಿದಾಗ ಕಮಾಂಡರ್ಸ್ ವಿಡಿಯೋ ಗೇಮಲ್ಲಿ ಬರೋ ಸೆಟಪ್ ತರ ಕಾಣಿಸ್ತು. ಮೇ ಬಿ ಅದನ್ನೇ ರೆಫರೆನ್ಸ್ ಇಟ್ಕೊಂಡು ಈ ಜೈಲನ್ನ ಡಿಸೈನ್ ಮಾಡಿರಬಹುದು. ಇಲ್ಲಿ ಒಂದಿಷ್ಟು ಪೊಲೀಸರಿಗೆ ಅವರ ಹೈಯರ್ ಆಫೀಸರು ಏನೋ ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅದು ನೈಟ್ ಎಫೆಕ್ಟ್ ನಲ್ಲಿ ರಾತ್ರಿ ಹೊತ್ತು ಈ ರೀತಿ ಇರೋ ಬರೋ ಪೊಲೀಸರ್ನೆಲ್ಲ ಕರೆಸಿ ಏನೋ ಹೇಳ್ತಾ ಇದ್ದಾರೆ ಅಂತಂದ್ರೆ, ಜೈಲಿಂದ ಯಾರಾದ್ರೂ ತಪ್ಸ್ಕೊಂಡಿರ್ಬೋದಾ ಅಥವಾ ಎಮರ್ಜೆನ್ಸಿ ಪ್ರಾಬ್ಲಮ್ ಆಗಿ ಯಾರನ್ನಾದ್ರೂ ಹಿಡಿಬೇಕಾಗಿದ್ಯಾ? ಆಮೇಲೆ ಇಲ್ಲಿ ತೋರಿಸ್ತಾರೆ ಅಮರಪುರ ಪ್ರಾಂತ್ಯ ಅಂತ. ಇಲ್ಲಿ IND ಅಂತ ಬರ್ತಿದೆ. IND ಅಂದ್ರೆ ಇವ್ರ ಪ್ರಕಾರ ಇಂಡಿಯಾ ಅಂತ ಅರ್ಥನಾ? ಸೊ ಹಾಗಾದ್ರೆ ಭಾರತೀಯರು ವಾಸ ಮಾಡೋ ಜಾಗನ ಹೈಲೈಟ್ ಮಾಡೋದಕ್ಕೆ ಮೇ ಬಿ ಆಗ ಬ್ರಿಟಿಷರು IND ಅಂತ ಮೆನ್ಷನ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಇಲ್ಲಿ ಹೋಗ್ತಾ ಇರೋದು ಪೊಲೀಸು. ಇಲ್ಲಿ ಸುತ್ತಮುತ್ತ ಬೆಂಕಿ ಇರೋದ್ರಿಂದ ಗೊತ್ತಾಗುತ್ತೆ ರಾತ್ರಿ ಹೊತ್ತು ಹೋಗ್ತಾ ಇದ್ದಾರೆ ಅಂತ. ಹಾಗಾದ್ರೆ ಈ ರಾತ್ರಿಯಲ್ಲಿ ಪೊಲೀಸರು ಇಂಡಿಯಾದವರು ವಾಸ ಮಾಡ್ತಾ ಇರೋ ಈ ಜಾಗಕ್ಕೆ ಯಾಕೆ ಬರ್ತಾ ಇರಬಹುದು? ಇಲ್ಲಿ ಪೊಲೀಸರ ಮೇಲೆ ಗುಂಡೇಟ್ ಹಾಕಿ ಸಾಯಿಸ್ತಾ ಇರೋದು ಉಪೇಂದ್ರ ಅವರು. ಉಪೇಂದ್ರ ಅವರಿಗೆ ಪೊಲೀಸರನ್ನ ಸಾಯಿಸುವಂತ ಕೋಪ ಏನಿರಬಹುದು? ಇಲ್ಲಿ ಸತ್ತಿರೋ ಪೊಲೀಸರನ್ನ ತೋರಿಸ್ತಾ ಇರುವಾಗ ಸುದೀಪ್ ಅವರ ವಾಯ್ಸು ಬರುತ್ತೆ. ಇಲ್ಲಿ ಸುದೀಪ್ ಅವರ ನರೇಶನ್ನ ಅಬ್ಸರ್ವ್ ಮಾಡಿದ್ರೆ ಸುದೀಪ್ ಅವರು ನಮ್ಮ ಉಪೇಂದ್ರ ಅವರ ಬಗ್ಗೆ ಯಾರಿಗೋ ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಯಾರಿಗೆ ಹೇಳ್ತಾ ಇರ್ಬೋದು? ಯಾಕೆ ಹೇಳ್ತಾ ಇರ್ಬೋದು? ಸಿನಿಮಾದಲ್ಲಿ ಏನಾದ್ರೂ ಫ್ಲಾಶ್ ಬ್ಯಾಕ್ ಇದೆಯಾ? ಅದು ಸುದೀಪ್ ಅವರ ವಾಯ್ಸಲ್ಲಿ ಬರುತ್ತಾ ಅಥವಾ ಬೇರೆ ಏನಾದ್ರೂ ಇರ್ಬೋದಾ?
ಈ ವ್ಯಕ್ತಿ ಇಲ್ಲಿ ಕಾಣಿಸ್ತಾ ಇರೋ ಈ ವ್ಯಕ್ತಿಯ ಜೊತೆ ಏನೋ ಒಂದು ವ್ಯವಹಾರ ಮಾಡ್ತಾ ಇದ್ದಾರೆ. ಇಲ್ಲಿರೋ ಕ್ಯಾಂಡಲ್ಸ್ ಇದೆಲ್ಲ ನೋಡಿದ್ರೆ ಮೇ ಬಿ ಯಾವುದೋ ಒಂದು ಸೀಕ್ರೆಟ್ ಡಿಸ್ಕಷನ್ ನಡೀತಾ ಇರ್ಬೋದು ಅಂತ ಅನ್ಸುತ್ತೆ. ಇದಾದ್ಮೇಲೆ ಒಂದಿಷ್ಟು ಬೇರೆ ಬೇರೆ ವ್ಯಕ್ತಿಗಳನ್ನ ತೋರಿಸ್ತಾ ಹೋಗ್ತಾರೆ. ಅವರ ಡ್ರೆಸ್ಸಿಂಗ್ ಸ್ಟೈಲು, ಅವರ ಎಕ್ಸ್ಪ್ರೆಷನು, ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಅವರು ಬೇರೆ ಬೇರೆ ಏರಿಯಾದಲ್ಲಿರೋ ರೌಡಿಗಳ ತರ ಕಾಣಿಸಿದ್ರು ನನಗೆ. ಸೊ ಈ ಟ್ರೈಲರ್ನಲ್ಲಿ ಒಟ್ಟು ಈ ರೀತಿ 9 ಜನ ಬೇರೆ ಬೇರೆ ರೌಡಿಗಳನ್ನ ತೋರಿಸಿದ್ದಾರೆ. ಸೊ ನಮ್ಮ ಹೀರೋ ಈ 9 ಜನರಿಗೂ 9 ದಿಕ್ಕು ತೋರಿಸ್ತಾರೆ ಅಂತ ಅನಿಸ್ತಾ ಇದೆ. ಇದು ಏರ್ ಫೋರ್ಸ್ ಅವರ ಜಾಗ, ಇದು ಅವರ ಫ್ಲಾಗ್. ಏರ್ ಫೋರ್ಸ್ ಅಲ್ಲಿ ಉಪೇಂದ್ರ ಅವರು ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಸುನಿಲ್ ಪುರಾಣಿಕ್ ಅವರ ವಾಯ್ಸ್ ಕೇಳುತ್ತೆ. ನನ್ನ ತಮ್ಮನ ಹೆಸರು ಭಾರತದ ಇತಿಹಾಸದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಉಪೇಂದ್ರ ಹಾಗೂ ಸುನಿಲ್ ಅವರು ಅಣ್ಣ ತಮ್ಮನ? ಸುನಿಲ್ ಅವರಿಗೆ ಅವ್ರ ತಮ್ಮ ಏರ್ ಫೋರ್ಸ್ ಅಲ್ಲಿ ಆಫೀಸರ್ ಆಗಿ ಕೆಲಸ ಮಾಡಬೇಕು ಅಂತ ಆಸೆ ಇತ್ತ? ಆ ಆಸೆನ ಈಡೇರಿಸೋದಕ್ಕೆ ಉಪೇಂದ್ರ ಅವರು ಈ ಕೆಲ್ಸಕ್ಕೆ ಸೇರಿದ್ರಾ ಅಥವಾ ಬೇರೆ ಏನಾದ್ರೂ ಟ್ವಿಸ್ಟ್ ಇರ್ಬೋದಾ? ಆಮೇಲೆ ಈ ದೃಶ್ಯದಲ್ಲಿ ಒಂದಿಷ್ಟು ಜನರನ್ನ ಹೆದರಿಸಿ ಅವರ ಬಟ್ಟೆನೆಲ್ಲ ತೆಗೆದು ಜೀತ ದಾಳೋ ತರ ಅವ್ರನ್ನ ಎಳ್ಕೊಂಡು ಯಾವುದೋ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಕೆಲಸ ಏನಾಗಿರಬಹುದು? ಇಲ್ಲಿ ಈ ಮುಂದೆ ಇರೋ ವ್ಯಕ್ತಿ ಕೂತಿರೋ ಸ್ಟೈಲ್ ನೋಡಿದ್ರೆ ಇದು ಉಪೇಂದ್ರ ಅವರೇ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಉಪೇಂದ್ರ ಅವರು ಒಂದಿಷ್ಟು ಜನನ ಗುಂಪಾಗಿ ಮಾಡಿಕೊಂಡು ಎಲ್ಲಿ ಹೋಗ್ತಾ ಇರ್ಬೋದು? ಅದಾದ್ಮೇಲೆ ಇಲ್ಲಿ ಒಂದಿಷ್ಟು ಜನ ಕತ್ಲಲ್ಲಿ ಏನೋ ಕೆಲಸನ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಹೆದರ್ಕೊಂಡು ಕೂತಿರೋ ತರ ಅನಿಸ್ತಾ ಇದೆ. ಇವರ ಮುಖದಲ್ಲಿ ಅಲ್ಲಲ್ಲಿ ಮಸಿಗಳು ಇರೋ ತರ ಕಾಣಿಸ್ತಾ ಇದೆ. ಏನಕ್ಕೆ ಇವ್ರು ಕೂತಿರ್ಬೋದು? ಇವ್ರು ಹೆದರ್ತಾ ಇರೋದು ಯಾರಿಗೋಸ್ಕರ? ನೆಕ್ಸ್ಟ್ ಈ ದೃಶ್ಯದಲ್ಲಿ ಉಪೇಂದ್ರ ಅವರು ಮಚ್ಚಲ್ಲಿ ಎಲ್ಲರನ್ನು ಕತ್ತರಿಸಿದ ಮೇಲೆ ಅವ್ರ ಕಣ್ಣಲ್ಲಿ ನೀರಿರೋದನ್ನ ನೋಡ್ಬೋದು. ಹಾಗಾದ್ರೆ ಉಪೇಂದ್ರ ಅವರಿಗೆ ಅವ್ರನ್ನೆಲ್ಲ ಹೊಡೆಯೋದು ಇಷ್ಟ ಇರ್ಲಿಲ್ವಾ? ಅಥವಾ ಇದು ಮೊದಲನೇ ಫೈಟ್ ಆಗಿತ್ತಾ? ಇದು ಅವರ ಮೊದಲನೇ ಫೈಟ್ ಆಗಿರಬಹುದು ಅನ್ನೋದಕ್ಕೆ ಇನ್ನೊಂದು ಕ್ಲೂ ಕೂಡ ಇದೆ. ಇಲ್ಲಿ ಉಪೇಂದ್ರ ಅವರು ಬಿಳಿ ಬಟ್ಟೆ ಹಾಕಿದ್ದಾರೆ. ಆ ಬಿಳಿ ಬಟ್ಟೆ ಮೇಲೆ ರಕ್ತಗಳು ಹಾರಿದಾಗ ಅದು ಕೆಂಪಾಗುತ್ತೆ. ಸೊ ಇದರ ಅರ್ಥ ಬಿಳಿಯಾಗಿ ಶುಭ್ರವಾಗಿದ್ದ ನಮ್ಮ ಹೀರೋನ ಜೀವನದಲ್ಲಿ ಹೇಗೆ ಈ ರಕ್ತದಿಂದ ಬದಲಾಗುತ್ತೆ ಅನ್ನೋದನ್ನ ಹಿಂಟ್ ಕೊಡೋದಕ್ಕೆ ಇಲ್ಲಿ ವೈಟ್ ಬಟ್ಟೆ ಹಾಕ್ಸಿರ್ಬೋದು. ಇನ್ನು ನಮ್ಮ ನಾಯಕಿ, ಇವ್ರು ಹಾಕೊಂಡಿರೋ ಡ್ರೆಸ್ಸು, ಬ್ಯಾಕ್ ಗ್ರೌಂಡ್ ಅಲ್ಲಿರೋ ಮನೆ, ಇದೆಲ್ಲ ನೋಡಿದ್ರೆ ಇವರು ತುಂಬಾ ಶ್ರೀಮಂತ ಮನೆತನದವರು ಅನ್ಸುತ್ತೆ. ಇಲ್ಲಿ ನಮ್ಮ ಹೀರೋನ ಅಮ್ಮ ನೋಡ್ಬೋದು. ಇವರು ಚರ್ಕದಲ್ಲಿ ಈಗ್ಲೂ ಕೆಲಸ ಮಾಡ್ತಾ ಇರೋದು ನೋಡಿದ್ರೆ ಈಗ್ಲೂ ಸತ್ಯ, ಧರ್ಮ, ನ್ಯಾಯ ಅನ್ನೋದನ್ನ ಪಾಲಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈ ದೃಶ್ಯ 1960ರಲ್ಲಿ ನಡೆಯುತ್ತೆ ಅಂತ ಅನ್ಸುತ್ತೆ. ಇಲ್ಲಿರೋ ಗೋಡೆ ಮೇಲೆ ಬಸಂತ ಸಿನಿಮಾದ ಪೋಸ್ಟರ್ನ ಹಾಕಿದ್ದಾರೆ. ಸೊ ಈ ಸಿನಿಮಾ 1960ರಲ್ಲಿ ರಿಲೀಸ್ ಆಗಿತ್ತು. ಹಾಗಾಗಿ ಇಲ್ಲಿ ಕಂಡು ಬರ್ತಿರೋ ದೃಶ್ಯ 1960ರ ಕಾಲಘಟ್ಟ ಅಂತ ಅನ್ಸುತ್ತೆ. ಇದಾದ್ಮೇಲೆ ಒಂದಿಷ್ಟು ದೃಶ್ಯಗಳಲ್ಲಿ ಮುಸ್ಲಿಂ ಅವ್ರನ್ನ ಹೈಲೈಟ್ ಮಾಡ್ತಾ ಹೋಗಿದ್ದಾರೆ. ಅವರ ಸೆಲೆಬ್ರೇಷನ್, ಅವರ ಆಚರಣೆ, ಅವರ ನಡ್ಕೊಳ್ಳೋ ರೀತಿ ಪ್ರತಿಯೊಂದೂ ಹೈಲೈಟ್ ಮಾಡಿದ್ದಾರೆ. ಸೊ ನನಗೆ ಒಂದು ಸಣ್ಣ ಡೌಟ್ ಬರ್ತಾ ಇದೆ, ನಮ್ಮ ಹೀರೋಯಿನ್ ಏನಾದರೂ ಮುಸ್ಲಿಮಾ ಅಂತ. ಇಲ್ಲಿ ಒಂದಿಷ್ಟು ಜನ ಸ್ವಸ್ತಿಕ್ ಆಕೃತಿಯ ಚಿಹ್ನೆಯನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಹೋಗ್ತಾ ಇರುವಾಗ ಒಂದಿಷ್ಟು ಗಲಾಟೆ ನಡೆದು ಗುಂಡುಗಳನ್ನ ಹಾರಿಸ್ತಾರೆ. ಆ ಗುಂಡು ಮಿಸ್ ಆಗಿ ಇವರಿಗೆ ಬೀಳುತ್ತೆ. ಅದಾದ್ಮೇಲೆ ತಾತನ ಸಾಯಿಸ್ಬೇಕು ಅಂತ ಒಬ್ಬ ಬರ್ತಾನೆ. ಆದ್ರೆ ಇವ್ರನ್ನ ಕಾಪಾಡೋದು ಸುನಿಲ್ ಪುರಾಣಿಕ್. ಇಲ್ಲಿ ಇವರ ಕುತ್ತಿಗೆಯಲ್ಲಿ ಆ ಚಿಕ್ಕ ಮಕ್ಕಳನ್ನ ತೋರಿಸುವಾಗ ಒಂದು ದಾರ ಇತ್ತಲ್ಲ, ಆ ದಾರನೇ ಇದೆ. ಹಾಗಾದ್ರೆ ನಾನು ಮೊದಲು ಹೇಳ್ದ ಹಾಗೆ ಇವರು ಉಪೇಂದ್ರ ಅವರ ಅಣ್ಣನೇ ಇರ್ಬೋದು ಅಂತೀರಾ? ಇಲ್ಲಿ ಯಾರನ್ನೋ ಕೊಂದು ಮೂಟೆಯಲ್ಲಿ ಹಾಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಮೇ ಬಿ ಸುನಿಲ್ ಪುರಾಣಿಕ್ ಅವ್ರು ಇರ್ಬೋದಾ ಅಥವಾ ಬೇರೆ ಯಾರಾದ್ರೂ ಇರ್ಬೋದಾ? ನೆಕ್ಸ್ಟ್ ಕಟ್ ಮಾಡಿದರೆ ಜೈಲರ್ ಆಗಿರೋ ಅವಿನಾಶ್ ಅವ್ರನ್ನ ತೋರಿಸ್ತಾರೆ. ಇವ್ರ ಹೆಸರು ರಾಜ್ ಇಂದ ಶುರುವಾಗುತ್ತೆ. ಇಲ್ಲಿ ಇವರು ತುಂಬಾನೇ ಥಿಂಕ್ ಮಾಡ್ತಾ ಇದ್ದಾರೆ. ಇಷ್ಟೊಂದು ಥಿಂಕ್ ಮಾಡ್ತಾ ಇದ್ದಾರೆ ಅಂದ್ರೆ ಜೈಲಲ್ಲಿ ಏನೋ ಒಂದು ವಿಷಯ ನಡೆದಿದೆ ಅಂತ ಆಯ್ತು. ಇಲ್ಲಿ ಒಂದಿಷ್ಟು ಕೈದಿಗಳು ಜಗಳ ಮಾಡ್ಕೊಳ್ತಾ ಇದ್ದಾರೆ, ಯಾರಿಗೋ ಹೊಡಿತಾ ಇದ್ದಾರೆ. ಹಾಗಾದ್ರೆ ಅವರು ಮೊದಲು ಹೊಡೆದಿದ್ದು ಉಪೇಂದ್ರ ಅವರಿಗ? ಉಪೇಂದ್ರ ಅವರು ಅಂತ ಹೇಳೋಣ ಅಂತಂದ್ರೆ ಅವರ ಬಾಡಿ ಆ ತರ ಇಲ್ಲ. ಅದಾದ ಮೇಲೆ ಇವರು ಈ ಕೈದಿಗಳೆಲ್ಲ ಭಯ ಪಡ್ಕೊಂಡು ಬಾಗಿಲನ್ನ ಬಡಿತಾರೆ. ಯಾರಿಗೋರು ಭಯ ಬೀಳ್ತಾ ಇರಬಹುದು. ಇನ್ನು ಈ ಟಾಪ್ ಆಂಗಲ್ ಅಲ್ಲಿ ಒಂದಿಷ್ಟು ಪೊಲೀಸ್ ಜೀಪು ಯಾರನೋ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಪೊಲೀಸ್ ಜೀಪ್ ಒಳಗಡೆ ಇರೋದು ಯಾರು? ಈ ಜೈಲಿನಲ್ಲಿದ್ನಲ್ಲ ಆ ವ್ಯಕ್ತಿನೇ ಇಲ್ಲಿರ್ಬೋದು ಅಲ್ವಾ? ಇನ್ನು ನಮ್ಮ ಹೀರೋಯಿನ್ ದೂರದಿಂದ ಯಾರನ್ನೋ ನೋಡ್ತಾರೆ. ಅವ್ರು ನೋಡೋ ನೋಟದಲ್ಲಿ ಒಂದಿಷ್ಟು ಭಾವನೆಗಳು ಎದ್ದು ಕಾಣಿಸ್ತಾ ಇದೆ. ಆದ್ರೆ ಹತ್ರ ಹೋಗೋದಕ್ಕೆ ಏನೋ ಒಂದು ರೀತಿ ಸಂಕೋಚ. ಸೊ ಹಾಗಾದ್ರೆ ಹೀರೋ ಹೀರೋಯಿನ್ ನಡುವೆ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದಾ? ಇನ್ನು ನಮ್ಮ ಹೀರೋಯಿನ್ ಜೊತೆ ಇರೋ ಈ ವ್ಯಕ್ತಿ, ಇವರಿಬ್ರಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಅನ್ಸುತ್ತೆ. ಈ ವ್ಯಕ್ತಿ ಮುಂದಿರೋ ಟೇಬಲ್ನ ಗಮನಿಸಿದ್ರೆ ಇವರೊಬ್ಬ ಪೊಲಿಟಿಷಿಯನ್ ಅಂತ ಅನ್ಸುತ್ತೆ. ಈ ನೇಮ್ ಬೋರ್ಡ್ ಅಲ್ಲಿರೋ ಹೆಸರನ್ನ ಹಾಗೆ ಅಬ್ಸರ್ವ್ ಮಾಡಿದ್ರೆ PA ಅನ್ನೋ ರೀತಿ ಏನೋ ಕಾಣಿಸ್ತಾ ಇದೆ. PA ಅಂತ ಅಂದ್ರೆ ಮೇ ಬಿ ಪಂಡಿತ್ ಅಂತ ಫುಲ್ ಹೆಸರು ಇರ್ಬೋದಾ? ಮೇ ಬಿ ಈ ಕ್ಯಾರೆಕ್ಟರ್ಗೆ ನೆಹರು ಅವರ ರೆಫರೆನ್ಸ್ನ ತಗೊಂಡಿರ್ಬೋದಾ? ಇವರ ಡ್ರೆಸ್ಸಿಂಗ್ ಕೂಡ ಹಾಗೇ ಇದೆ. ಆಮೇಲೆ ಈ ಮೂರ್ತಿನ ಎಲ್ಲರೂ ಒಡೆದು ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಸೂಕ್ಷ್ಮವಾಗಿ ಗಮನ ಕೊಟ್ರೆ
ಈ ಮೂರ್ತಿನ ಒಡೆದಾಕ್ತಿರೋರೆಲ್ಲ ಮುಸ್ಲಿಮರು. ಯಾಕೆ ಇವರೇ ಈ ಮೂರ್ತಿನ ಒಡೆದಾಕ್ತಾ ಇದ್ದಾರೆ? ಈ ಮೂರ್ತಿ ಯಾರ್ದಾಗಿರಬಹುದು? ಕೋಮಗಲಭೆನ ಉಂಟು ಮಾಡೋದಕ್ಕೆ ಈ ಜನಗಳಿಗೆ ತಪ್ಪು ಇನ್ಫಾರ್ಮೇಶನ್ ಕೊಟ್ಟು ಅವ್ರ ಮೂಲಕ ಈ ಕೆಲಸ ಮಾಡಿಸ್ತಾ ಇರ್ಬೋದಾ? ಅಥವಾ ಈ ಮೂರ್ತಿಯಿಂದ ಊರಿನ ಜನಗಳಿಗೆ ಪ್ರಾಬ್ಲಮ್ ಆಗಿ ಅವರೆಲ್ಲರೂ ಸೇರ್ಕೊಂಡು ಅದನ್ನ ಕೆಡುತ್ತಾ ಇದ್ದಾರಾ? ನೆಕ್ಸ್ಟ್ ನಮಗೆ ಕಂಡು ಬರೋದು ಕೈಯ ಮುಷ್ಟಿಯ ಒಂದು ಚಿಹ್ನೆಗೆ ವೋಟ್ ಅನ್ನೋ ಒಂದು ಸಿಂಬಲು. ಹಾಗಾದ್ರೆ ಎಲೆಕ್ಷನ್ ನಲ್ಲಿ ಒಂದು ಪಕ್ಷದ ಚಿಹ್ನೆ ಕೈಯ ಮುಷ್ಟಿ ಅಂತ ಆಯ್ತು. ಇಲ್ಲಿರೋ ಈ ಪೊಲೀಸರು ಈ ಬಂಗ್ಲೆಯ ಮೇಲೆ ಗನ್ ಪಾಯಿಂಟ್ ಮಾಡಿ ನಿಂತಿದ್ದಾರೆ. ಸೊ ಹಾಗಾದ್ರೆ ಈ ಬಂಗ್ಲೆ ಒಳಗಡೆ ಹೀರೋ ಇದ್ದಾರಾ? ಮೇ ಬಿ ಈ ದೃಶ್ಯ ಕ್ಲೈಮ್ಯಾಕ್ಸ್ ಅಲ್ಲಿ ಬರಬಹುದು ಅಂತ ಅನಿಸ್ತಾ ಇದೆ. ಇಲ್ಲಿ ಸುದೀಪ್ ಅವರು ಇರೋ ಚಾನ್ಸಸ್ ಇದೆ ಅಂತ ಅನಿಸ್ತಾ ಇದೆ. ಇನ್ನು ಕೊನೆಯದಾಗಿ ಕಂಡು ಬರೋದು ನಮ್ಮ ನಾಯಕಿನ ಯಾರೋ ಕಟ್ಟಾಕಿ ಅವಳ ಇಬ್ಬರ ಮಕ್ಕಳನ್ನ ಸುಟ್ಟಾಕೋದಕ್ಕೆ ಯಾರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಇದು ಉಪೇಂದ್ರ ಅವರ ಮಕ್ಕಳೇ ಅಂತ. ಹೇಗೆ ಅಂತಂದ್ರೆ ಉಪೇಂದ್ರ ಅವರು ಟ್ವಿನ್ಸ್ ಆಗಿರೋದ್ರಿಂದ ಅವ್ರಿಗೆ ಟ್ವಿನ್ಸ್ ಮಕ್ಕಳೇ ಹುಟ್ಟಿದ್ದಾರೆ. ಸೊ ಹಾಗಾಗಿ ಇವರಿಬ್ಬರ ಮಕ್ಕಳೇ ಈ ಪುಟ್ಟ ಮಕ್ಕಳು ಅಂತ ಅನಿಸ್ತಾ ಇದೆ. ಇದಿಷ್ಟು ಈ ಟ್ರೈಲರ್ನ ನೋಡಿದಾಗ ನನಗನ್ಸಿದ ವಿಷಯಗಳು. ನನಗೆ ಗೊತ್ತಿಲ್ಲದೆ ಇರೋ ಇನ್ಯಾವುದಾದ್ರು ವಿಷಯ ಇತ್ತು ಅಂದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಲ್ಲಿ ತನಕ ಬಾಯ್ ಬಾಯ್.